ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ನಕಾರಾತ್ಮಕ ಯೋಚನೆಗಳು, ಅವುಗಳ ಪರಿಣಾಮಗಳು, ಅಂತಹ ಸಮಸ್ಯೆಗಳಿಗೆ ಪರಿಹಾರಗಳು. ಇದು ಇವತ್ತಿನ ಟಾಪಿಕ್. ಈ ವಿಡಿಯೋದಲ್ಲಿ ಅಂದರೆ ನೆಗೆಟಿವ್ ಫೋರ್ಸ್ ಅಂತ ಹೇಳ್ತೀವಿ ಅಥವಾ ನೆಗೆಟಿವಿಟಿ ಅಂತ ಹೇಳ್ತೀವಿ. ಆ ನೆಗೆಟಿವಿಟಿ ಯಾವ ಥರ ಬರ್ತದೆ, ಬಂದಾಗ ಏನಾಗುತ್ತದೆ, ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಪರಿಹಾರ ಏನೆಂಬುದೇ ಇವತ್ತಿನ ಟಾಪಿಕ್ನ ವಿಚಾರ. ಮನುಷ್ಯನಿಗೆ ಅದು ಯಾವುದೇ ಮನುಷ್ಯ ಇರ್ಬೋದು, ಶ್ರೀಮಂತ ಇರ್ಬೋದು, ಬಡವ ಇರಬಹುದು, ಹೆಂಗಸರಿರ್ಬೋದು, ಗಂಡಸರಿರಬಹುದು, ಅಧಿಕಾರ ಇರ್ಬೋದು ಅಥವಾ ಇಲ್ಲದೇ ಇರಬಹುದು, ಯಾವುದೇ ವ್ಯಕ್ತಿ ಮಾನಸಿಕ ಸಮಸ್ಯೆಗಳಿಲ್ಲದೆ ಯಾವುದೇ ವ್ಯಕ್ತಿ ಇಲ್ಲ. ಮಾನಸಿಕ ಸಮಸ್ಯೆಗಳು ಅನ್ನೋಕ್ಕಿಂತ ಮಾನಸಿಕ ಹಿಂಸೆ ಅಂದರೆ ಇನ್ನೂ ಚೆನ್ನಾಗಿರ್ತದೆ ಅರ್ಥ, ಅಥವಾ ಮಾನಸಿಕ ಅವಮಾನ, ನೋವು, ದುಃಖ, ನಿರಾಶೆ, ಇವೆಲ್ಲ ನೆಗೆಟಿವಿಟಿಗೆ ಸಂಬಂಧಪಟ್ಟಂಥ ಶಬ್ದಗಳು. ಇವು ಇದರ ಸ್ವಭಾವ ಏನು ಅಂತ ನಾವು ಸ್ವಲ್ಪ ಗಮನಿಸಿದರೆ ಮನುಷ್ಯನಿಗೆ ಪಾಸಿಟಿವ್ ಯೋಚನೆಗಳು ಬರ್ತವೆ ಅಥವಾ ನೆಗೆಟಿವ್ ಯೋಚನೆಗಳು ಬರ್ತವೆ. ಮನಸ್ಸಿಗೆ ಪಾಸಿಟಿವಿಟಿ ಬರ್ತದೆ, ನೆಗೆಟಿವಿಟಿನೂ ಬರ್ತದೆ. ಪಾಸಿಟಿವಿಟಿ ಅಂದ್ರೇನು? ಸಂತೋಷವಾಗಿರೋದು, ಉಲ್ಲಾಸವಾಗಿರುವುದು, ನೆಮ್ಮದಿಯಾಗಿರುವುದು, ನಗುನೋತಾ ಇರುವುದು, ಇಂಥೆಲ್ಲ ಪಾಸಿಟಿವ್ ಗುಣಗಳು. ಇನ್ನು ನೆಗೆಟಿವ್ ಗುಣಗಳ ಬಗ್ಗೆ ಹೇಳಿದ್ವಿ. ದುಃಖ, ನೋವು, ಅವಮಾನ, ಹಿಂಸೆ, ಇವೆಲ್ಲ ನೆಗೆಟಿವ್ ಗುಣಗಳು. ಈ ಪಾಸಿಟಿವ್ ಗುಣಗಳಿಗೆ ಅಥವಾ ನೆಗೆಟಿವ್ ಗುಣಗಳಿಗೆ ಇರ್ತಕ್ಕಂಥ ಪ್ರಧಾನವಾದ ಒಂದು ವ್ಯತ್ಯಾಸ ಅಂದರೆ, ಪಾಸಿಟಿವ್ ಗುಣಗಳು ನಮ್ಮ ಮನಸ್ಸಲ್ಲಿ ಹೆಚ್ಚಿನ ಕಾಲ ಉಳಿಯುವುದಿಲ್ಲ. ಯಾವುದೋ ಒಂದು ಸಂತೋಷದ ಘಟನೆ ನಡೀತದೆ ನಮ್ಮ ಜೀವನದಲ್ಲಿ, ಇಟ್ಕೊಳ್ಳೋಣ. ಒಂದು ವಾರ, ಒಂದು 10 ದಿವಸ, ಒಂದು 15 ದಿವಸ, ಒಂದು ತಿಂಗಳಾದಮೇಲೆ ಅದು ಬರ್ತಾ ಅದೃಶ್ಯವಾಗುತ್ತದೆ ನಮ್ಮ ಮನಸ್ಸಿಂದ. ಆಮೇಲೆ ಏನಂದರೆ ನೆನೆಸ್ಕೊಳ್ತೀವಿ, ಅಷ್ಟೊಂದು ಆಳವಾಗಿ ನೆನೆಸ್ಕೊಳ್ಳೋಣ. ಅದೇ ಒಂದು ನೆಗೆಟಿವ್ ಘಟನೆ ಅಂದರೆ, ಯಾರು ನಮಗೆ ಬೈದಿರ್ತಾರೆ, ಯಾರು ನಮಗೆ ಅವಮಾನ ಆಗಿರ್ತದೆ, ಯಾರು ನಮಗೆ ಮೋಸ ಮಾಡಿರ್ತಾನೆ, ತುಂಬ ದುಃಖ ಆಗುತ್ತೆ, ನೋವಾಗುತ್ತೆ, ಇಂಥವು ಬಹುಕಾಲ ನಮ್ಮಲ್ಲಿ ಕಾಡ್ತಾ ಇರ್ತವೆ. ತಿಂಗಳಿಗೋ 2 ತಿಂಗಳಿಗೋ ಅವು ಹೋಗಲ್ಲ. 6 ತಿಂಗಳು, ವರ್ಷ, 2 ವರ್ಷನೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಅವತ್ತು ಅವ್ನು ನನಗೆ ಬೈದ್ನಲ್ಲ, ಅವನಿಗೆ ಹೊಡೆದ್ನಲ್ಲ, ಅವನಿಗೆ ದುಡ್ಡು ಮೋಸ ಮಾಡಿದ್ನಲ್ಲ, ಈ ಥರ ನೆಗೆಟಿವ್ ಗುಣಗಳು. ಇವು ಭಾಳ ಹಿಂಸೆ ಮಾಡ್ತವೆ ಮನುಷ್ಯನಿಗೆ, ನೆಗೆಟಿವ್ ಗುಣಗಳು. ಪಾಸಿಟಿವ್ ಗುಣಗಳು ಜಾಸ್ತಿ ದಿನ ನಮ್ಮ ಮನಸ್ಸಲ್ಲಿ ಉಳಿಯಲ್ಲ. ಎಂದೋ ಒಂದು ನಾವು ನೆನಪು ಮಾಡ್ಕೊಂಡ್ರೆ ನೆನಪು ಬರ್ತಾವೆ. ನೆಗೆಟಿವ್ ಗುಣ ಆ ಥರ ಅಲ್ಲ, ಆವಾಗೇ ನಮಗೆ ಬರ್ತಾರೆ. ನಾವು ಸುಮ್ಮನಿದ್ರು ಅವೇ ನಮ್ಮ ಮನಸ್ಸಲ್ಲಿ ಹೊರಹೊಕ್ಕಿ ಬರ್ತಾವೆ. ಇದು ನೆಗೆಟಿವ್ ಗುಣಗಳಿಗೂ ಪಾಸಿಟಿವ್ ಗುಣಗಳಿರ್ತಕ್ಕಂಥ ಬಹು ಮುಖ್ಯವಾದ ವ್ಯತ್ಯಾಸ. ಈಗ ಪಾಸಿಟಿವಿಟಿ ಬಗ್ಗೆ ಬೇಡ ನಮಗೆ, ಈ ನೆಗೆಟಿವ್ ಗುಣಗಳ ಬಗ್ಗೆ ಮಾತ್ರ ಮಾತನಾಡೋಣ. ಮುಖ್ಯವಾಗಿ ಈ ನೆಗೆಟಿವ್ ಗುಣಗಳು ಅಥವಾ ಘಟನೆಗಳು ಅಥವಾ ಈ ಯೋಚನೆಗಳು ಅಥವಾ ಭಾವನೆಗಳು ಏನು ಕಾರಣ ಆಗಿರ್ತದೆ ಅಂದರೆ, ಅತಿ ಮುಖ್ಯ, ಅತಿ ದೊಡ್ಡದು ಆರ್ಥಿಕ ಸಮಸ್ಯೆಗಳು. ಮನುಷ್ಯನಿಗೆ ಇವತ್ತು ಸಮಾಜದಲ್ಲಿ ಜಗಳಗಳಾಗೋದು, ಅವಮಾನ ಆಗೋದು, ತುಂಬ ಯೋಚನೆ ಮಾಡೋದು, ಇವೆಲ್ಲ ನಾವು ಸಾಲ ಕೊಟ್ಟಿರ್ಬೇಕು ಅಥವಾ ನಾವು ಸಾಲ ತಗೊಂಡಿರ್ಬೇಕು. ಈ ಆರ್ಥಿಕ ವ್ಯವಹಾರಗಳಲ್ಲಿ ಅತಿ ಹಿಂಸೆಗೆ ಒಳಪಡ್ತೀವಿ ನಾವು ಇತ್ತೀಚಿನ ದಿನಗಳಲ್ಲಿ. ಹಿಂದೆ ಆರ್ಥಿಕವಾಗಿ ಬಡವರು ಸಹ ಅಷ್ಟು ಸಾಲ ಮಾಡ್ತಿರಲಿಲ್ಲ. ಬಡವರು ಸಹ ಇವತ್ತಂಗಲ್ಲ, ಶ್ರೀಮಂತರು ಸಹ ಸಾಲ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅನಿಲ್ ಅಂಬಾನಿ ಇಡೀ ಪ್ರಪಂಚದಲ್ಲೇ
ದೇಶದಲ್ಲ, ತುಂಬ ಶ್ರೀಮಂತ ಕುಟುಂಬ ಅನಿಸ್ಕೊಂಡಿರ್ತಕ್ಕಂಥ ಧೀರುಭಾಯಿ ಅಂಬಾನಿ ಮಗ, ಎರಡನೇ ಮಗ ಅನಿಲ್ ಅಂಬಾನಿ. ಸಾಲ ಸಾಲ ಸಾಲ, ಇದು ನಿಮ್ಗೆ ಅರ್ಥ ಆಗ್ತದೆ. ಕರ್ನಾಟಕದವರೇ ಈ ಕಾಫಿ ಡೇ ಮಾಲೀಕ, ಅವ್ರ ಹೆಸರು ಮಾಡಿಕೊಂಡೆ, ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಟ್ರು. ಎಸ್ ಎಂ ಕೃಷ್ಣ ಅವರ ಅಳಿಯ. ಸಾವಿರಾರು ಕೋಟಿ ಅಧಿಪತಿ. ಅವಾಗ ಐ ಥಿಂಕ್ ಅವರು ಸಾಯೋ ಸಂದರ್ಭದಲ್ಲಿ ಅವರ ಸ್ಥಿರಾಸ್ತಿ ಎಲ್ಲ ಆಸ್ತಿಗಳು ಸೇರಿ 4,000 ಕೋಟಿ ಅಂತ ಕಾಣ್ತದೆ. ಅಂದರೆ ಬಡವರಿಗೆ ಅಲ್ಲ ಆರ್ಥಿಕ ಸಮಸ್ಯೆಗಳಿರೋದು, ಶ್ರೀಮಂತರಿಗೂ ತಪ್ಪಿದ್ದಲ್ಲ. ಅದರ ನಂತರ ಬರುವಂಥದ್ದು ಹೆಣ್ಣು ಗಂಡಿಗೆ ಸಂಬಂಧಪಟ್ಟಂಥ ಲೈಂಗಿಕ ವಿಚಾರಗಳು. ಅದು ಪ್ರೇಮ ವಿಚಾರ ಇರಬಹುದು, ಅಕ್ರಮ ಸಂಬಂಧಗಳಿರಬಹುದು, ಅಥವಾ ಒಬ್ಬನವರು ಮೋಸ ಮಾಡ್ಕೊಂಡಿರಬಹುದು. ಇಂಥವು ಭಾಳ ಕಾಡ್ತಾವೆ ಮನುಷ್ಯರಿಗೆ. ಹೆಂಗಸರು ಕಾಡ್ತಾವೆ, ಗಂಡಸರು ಕಾಡ್ತವೆ. ಯಾರಿಗೆ ಮೋಸ ಆಯಿತು ಪ್ರಶ್ನೆ ಬೇರೆ. ಒಟ್ಟು ಇವತ್ತು ತುಂಬ ಹಿಂಸೆ ಮಾಡ್ತಾರೆ ಮನುಷ್ಯರನ್ನು, ಹೆಣ್ಣಿಗೆ ಸಂಬಂಧಪಟ್ಟ ಅಥವಾ ಹೆಣ್ಣು ಗಂಡಿಗೆ ಸಂಬಂಧಪಟ್ಟ ಲೈಂಗಿಕ ವಿಚಾರಗಳು. ಇನ್ನು ನೆಕ್ಸ್ಟು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ. ಅಧಿಕಾರದಲ್ಲಿ ನಾವು ಎಲೆಕ್ಷನ್ ಸೋಲ್ತೀವಿ, ಅಧಿಕಾರ ವಂಚಿತರಾಗ್ತೀವಿ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಒಂದು ಹುದ್ದೆಯಲ್ಲಿದ್ದರೆ ಆ ಹುದ್ದೆಯಿಂದ ವಜಾ ಆಗ್ತೀವಿ, ಈ ಥರ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಭಾಳ ನೋವಾಗ್ತದೆ ಮನುಷ್ಯನಿಗೆ. ಈ ಥರ ಇನ್ನೂ ಬೇರೆ ಬೇರೆ ಎಲ್ಲ ಇದ್ದಾವೆ. ಇವು ನಾವು ಸುಲಭವಾಗಿ ಮರೆಯಲ್ಲ. 10 ವರ್ಷ ಆದರೂ ಮರೆಯಲ್ಲ. 10 ವರ್ಷ ಆದರೂ ಒಂದು ನೆನಪು ಮಾಡ್ಕೊಳ್ತಾರೆ, ಆವತ್ತು ಹಿಂಗೆ ನಡೀತು, ಇಂಥವ್ರು ಇದ್ದರು, ಇಂಥ ಬಟ್ಟೆ ಹಾಕ್ಕೊಂಡಿದ್ವಿ, ಆವತ್ತು ಸಮಯ ಟೈಮಿಂಗ್ ಆಗಿತ್ತು, ಇಷ್ಟು ಹಿಂಸೆ ಆಗ್ತದೆ ನಮಗೆ. ಸರಿ, ಆಯಿತು ಬಿಡಿ. ಈಗ ಮತ್ತು ಈಗೇನು ಮಾಡಬೇಕು, ನಮಗೆ ಪರಿಹಾರ ಏನು ಅಂದರೆ ಮೊದಲು ನಾವು ತಿಳ್ಕೋಬೇಕು, ಸಮಸ್ಯೆಗಳೇನಾದರೂ ಆಗಿದ್ದಾವೆ ಅಂದರೆ ಅದಕ್ಕೆ ಅತಿ ಪ್ರಧಾನವಾಗಿ ನಾವೇ ಕಾರಣ ಆಗಿರ್ತೀವಿ. ಯಾರು ಸಮಸ್ಯೆಗಳು ಸಿಗಾಕೊಳ್ತಾನೆ ವ್ಯಕ್ತಿ, ಅತಿ ಪ್ರಧಾನ ಅವನೇ ಕಾರಣ ಆಗಿರ್ತಾನೆ. ಅವನ ಅತಿ ಬುದ್ಧಿವಂತಿಕೆ ಅಥವಾ ಅತಿ ಮೂರ್ಖತ್ವ ಅಥವಾ ವ್ಯಾಮೋಹ ಅಥವಾ ಅತಿರೇಕ ವರ್ತನೆ ಅಥವಾ ಇನ್ನೇನು ಸ್ವಾರ್ಥ, ಕ್ರೌರ್ಯ ನಮ್ಮಿಂದಲೇ ಹೋಗ್ತದೆ. ಯಾವ ವ್ಯಕ್ತಿಗೆ ಸಮಸ್ಯೆ ಬರ್ತದೋ ಆ ವ್ಯಕ್ತಿನೇ ಕಾರಣ ಆಗಿರ್ತಾರೆ ಬಹುತೇಕ. ಆಮೇಲೆ ಬೇರೆ ಬೇರೆಗೂ ಕಾರಣ ಆಗಿರ್ತಾರೆ. ಅಂದರೆ ನಾವು ಮೊದಲು ಸಮಸ್ಯೆಗೆ ಪರಿಹಾರ ಏನೋದಕ್ಕಿಂತ ಸಮಸ್ಯೆ ಬರ್ದಂಗೆ ಬುದ್ಧಿವಂತಿಕೆ ಇರೋದು ಭಾಳ ಉತ್ತಮ. ಮುನ್ನೆಚ್ಚರಿಕೆ ಕ್ರಮಗಳೇ ತೆಗೆದರೆ ಬಹಳ ಉತ್ತಮ. ಆದರೂ ಮನುಷ್ಯ ಹೊಸ ತಪ್ಪು ಮಾಡ್ತಾನೆ, ಯಾಮಾರ್ತಾನೆ. ಅದು ಏನು ಮಾಡ್ತಾರೆ, ಯಾಕಂದರೆ ಆ ಸಂದರ್ಭಗಳು ಹಾಗೆ ಬರ್ತವೆ, ಒಪ್ಕೊಂಡೆ ನಾನು. ಸರಿ, ಅದು ಸಮಸ್ಯೆಗಳು ಎಲ್ಲರಿಗೂ ಇದ್ದಾವೆ ಅಂತ ಅವ್ರ ಜ್ಞಾನ ಇರಬೇಕು. ನನಗೊಬ್ಬರಿಗೆ ಬಂದಿದ್ದಾವೆ ಈ ಸಮಸ್ಯೆಗಳು ಅಂತಲ್ಲ. ಆ ವ್ಯಕ್ತಿ ಅಂತಿದ್ರೆ ನನಗಿರೋ ಸಮಸ್ಯೆ ಯಾರಿಗಿಲ್ಲ ಅಂತ ಅಂದ್ಕೊಳ್ತಾನೆ ಇರ್ತಾರೆ. ಆ ಅಪರದ ಸಮಸ್ಯೆ ಬೇರೆಯವ್ರಿರ್ತವೆ. ಆ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾದ್ರೆ ಮೊದಲು 2 ವಿಚಾರಗಳು. ಒಂದು ಜ್ಞಾನ ಅಥವಾ ಪರಿಪಕ್ವತೆ, ಎರಡನೇದು ಧೈರ್ಯ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಒಂದೇ ಇದಕ್ಕೆ. ಧೈರ್ಯ ಅಂದರೆ ರೌಡಿಸಮ್ ಅಲ್ಲ, ಧೈರ್ಯ ಅಂದರೆ ದಬ್ಬಾಳಿಕೆ ಅಲ್ಲ. ಮತ್ತು ಆ ಥರ ತಿಳ್ಕೊಬೇಡಿ. ಧೈರ್ಯ ಅಂದರೆ ನಮಗೆ ಸಮಸ್ಯೆ ಆಗಿದೆ, ಆ ಸಮಸ್ಯೆನ ಫೇಸ್ ಮಾಡಬೇಕು, ಅದು ಗೆಲ್ಲಬೇಕು ಅಂತ ಯೋಚನೆ ಇರಬೇಕೆ ಹೊರತು ನಾವು ಡಿಪ್ರೆಷನ್ ಹೋಗಬಾರ್ದು. ಯಾಕೆ ಅಂತ ಕೇಳಿ, ಈ ಮನುಷ್ಯ ಜನ್ಮ ಇನ್ಯಾವ ಜನ್ಮಗಳಿದಾವೋ ನನಗಂತೂ ಗೊತ್ತಿಲ್ಲ. ಬಹಳ ಉತ್ಕೃಷ್ಟವಾದ ಜನ್ಮ ನನ್ನ ಪ್ರಕಾರ. ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಕಾಣ್ತದೆ. ಅದು ದೈವ ನಿರ್ಣಯನೋ ಅದು ಪ್ರಕೃತಿಯ ತಾನೇ ಹುಟ್ಟಿದೋ ಅದನ್ನು ಗೊತ್ತಿಲ್ಲ ನನಗೆ. ಈ ಜನ್ಮ ಇದೆಯಲ್ಲ ತುಂಬ ಮಹತ್ತರವಾದಂತು. ಅವ್ರಿಗೆ ಆಮೇಲೆ ಹೇಳ್ತೀನಿ ಎಷ್ಟು ಮಹತ್ತರವಾದ ಬೇರೆ ವಿಡಿಯೋ ಮಾಡ್ತಿರುತ್ತೆ. ಇಂತಹ ಒಂದು ಜನ್ಮವನ್ನು ಅನಗತ್ಯವಾಗಿ ಹಿಂಸೆಗೊಳಪಟ್ಟು ನರಳಿ 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 ಸಾಯೋದು ಅರ್ಥಹೀನ. ಅದರಿಂದ ನಾವು ನೆಮ್ಮದಿಯಿಂದ ನಗುತ್ತಾ ಅನುಭವಿಸಬೇಕು ಸಾಯೋವರೆಗೂ ಈ ಸಮಾಜವನ್ನು, ಪ್ರಕೃತಿಯನ್ನು, ಈ ಜೀವನವನ್ನು. ಅದನ್ನು ಆ ಪರಿಪಕ್ವತೆ ಬರಬೇಕು. ಮನುಷ್ಯ ಧೈರ್ಯ ಇರಬೇಕು. ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಅಥವಾ ಸಮಸ್ಯೆ ದೂರ ಆಗಬೇಕು. ದೂರ ಅಂದರೆ ಸಾಯೋದಲ್ಲ, ಮತ್ತು ಆ ಥರ ಅರ್ಥ ತಗೋಬೇಡಿ.
ಮೊದಲನೇದಾಗಿ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಸಮಸ್ಯೆಯನ್ನು ನಾವು ಬಗೆಹರಿಸುವಾಗ ಪ್ರಾಮಾಣಿಕತೆ ನಮ್ಮಲ್ಲಿ ಇರಬೇಕು. ಮೊದಲು ಬುದ್ಧಿವಂತಿಕೆ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು. ಹೇಗೆ ನಾನು ಇದು ಹೋಗಲಾಡಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನಿಮ್ಗೆ ಹೋಗೋ ಗಂಟೆ ಹೋಗಲ್ಲ, ಸಮಸ್ಯೆ ಪರಿಹಾರ ಆಗ್ತದೆ. ಬೇರೆ ಸಮಸ್ಯೆ, ಬೇರೆ ದುಡ್ಡೇನು ಹೋಗಲ್ಲ. ಅದು ಅದು ಹಣದ ಸಮಸ್ಯೆ ಇರ್ಬೋದು, ಏನು ಗಂಡು ಹೆಣ್ಣಿನ ಲೈಂಗಿಕ ಸಂಬಂಧಗಳಿರಬಹುದು, ಅಧಿಕಾರ ಸಂಬಂಧಪಟ್ಟರು ಇರ್ಬೋದು, ಇನ್ನೇನೇ ಇರಬಹುದು. ಮೊದಲು ನಾವು ಧೈರ್ಯ ಇರಬೇಕು, ಮೆಚ್ಯೂರಿಟಿ ಇರಬೇಕು, ಪರಿಪಕ್ವತೆ ಇರಬೇಕು. ಈಗ ಒಂದು ಸಮಸ್ಯೆ, ಒಂದು ತಮಾಷೆ ಹೇಳ್ತೀನಿ ನಿಮಗೆ. ಯಾವುದೋ ಒಂದು ವ್ಯಕ್ತಿ ಸಾಧನೆ ಮಾಡಬೇಕು, ಅದು ಸಮಸ್ಯೆ ಪರಿಹಾರ ಇರ್ಬೋದು ಅಥವಾ ಇನ್ನೇನು ಡ್ರೀಮ್ ಇರ್ಬೋದು, ಏನಿರ್ಬೋದು, ಸಾಧನೆ ಮಾಡಬೇಕು, ಒಂದು ಅಚೀವ್ ಮಾಡಬೇಕು. ಆಗ ನಮಗೆ ಮನಸ್ಸಿಗೆ ಒಂದು ಫೋರ್ಸ್ ಬೇಕು, ಮೋಟಿವ್ ಫೋರ್ಸ್ ಬೇಕು ಮನಸ್ಸಿಗೆ. ಆ ಮೋಟಿವ್ ಫೋರ್ಸ್ ಏನಪ್ಪ ಅಂದರೆ, ಕೆಲವರು ಹೇಳ್ತಾರೆ ನೀವು ಒಂದು ಜನ ಗೆದ್ದರೆ ಆ ಗೆಲುವೇ ನಿನ್ನನ್ನು ಮತ್ತೊಂದು ಗೆಲುವಿನ ಮೆಟ್ಟಿಲು ಕರ್ಕೊಂಡು ಹೋಗ್ತದೆ ಅಂತ ಒಂದು ಗಾದೆ ಇದೆ. ಗೆಲುವಿನ ಮೆಟ್ಟಿಲು, ಗೆಲುವಿನ ಮೆಟ್ಟಿಲು. ಹಾಗಲ್ಲ, ಅದು ಇಲ್ಲಿ ಅದೊಂದು ಲೆಕ್ಕಾಚಾರ. ಈ ಸೋಲನ್ನು, ಅವಮಾನವನ್ನು, ನೋವನ್ನು, ನಿರಾಶೆಯನ್ನು, ಅದೇ ಈ ನೆಗೆಟಿವ್ ಫೋರ್ಸನ್ನು ಸೈಕೋ ಮೋಟಿವ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ನಾವು. ನಮಗೆ ಯಾವ ನೆಗೆಟಿವ್ ಫೋರ್ಸ್ ಮನಸ್ಸಲ್ಲಿ ಕ್ರಿಯೇಟ್ ಆಗಿದೆಯೋ ಅದೇ ನಮ್ಮ ಆಯುಧ ಆಗಬೇಕು. ಮನಸ್ಸಿಗೆ ಆಯುಧ ಅಂದರೆ ಅದನ್ನೇ ನಾವು ತಗೊಂಡು ಮುನ್ನುಗ್ಗಬೇಕು. ನಮ್ಗೆ ಯಾರು ಅವಮಾನ ಮಾಡಿದಾನೆ ಅವನ ಎದುರಿಗೆ ನಾವು ಬದುಕಬೇಕು. ಅವಮಾನ ಮಾಡಿದ್ರೆ ಅವನು ಹೊಡೆಯೋದಲ್ಲ, ನಾವು ಅವನ ಎದುರು ಬದುಕಬೇಕು. ಅದು ಬಾಯಿ ಮಾತ್ರ ಬೇಡ. ಯಾರೋ ಒಬ್ಬ ಹುಡುಗನ ಮೋಸ ಮಾಡಿದ್ದಾನೆ, ಆ ಹುಡುಗಿ ಬೇರೆ ರೀತಿಯಲ್ಲಿ ಬದುಕಿ ತೋರಿಸ್ಬೇಕು. ಅಥವಾ ಹುಡುಗನ ಮೋಸ ಮಾಡಿದ್ದಾನೆ, ಆ ಹುಡುಗಿನೇ ಮೋಸ ಮಾಡಿದ್ದಾಳೆ, ಈ ಹುಡುಗ ಬದುಕಿ ತೋರಿಸ್ಬೇಕು. ಈ ಪ್ರೇಮ ಪ್ರಕರಣಗಳು ಶಾಶ್ವತ ಅಲ್ಲ. ನಾವು ಅಂದ್ಕೊಳ್ತಾ ಇರ್ತೀವಿ ಏನೋ ಅದೇ ದೊಡ್ಡ, ಏನೂ ಅಲ್ಲ, ಯಾವ ಅಲ್ಲ. ಅದಾಗಬೇಕಂದಾಗ ಆ ಥರ ಆ ನೆಗೆಟಿವ್ ಫೋರ್ಸನ್ನೇ ನಾವು ಸೈಕೋಮೋಟಿವ್ ಫೋರ್ಸಾಗಿ ಕನ್ವರ್ಟ್ ಮಾಡಬೇಕು ಅಂದಾಗ ಅತ್ಯಂತ ಮುಖ್ಯ ವಿಚಾರಗಳೇನಪ್ಪ ಅಂದರೆ, ನಾವು ಬದಲಾವಣೆ ಆಗಬೇಕು. ಮೊದಲು ಆರೋಗ್ಯ, ದೈಹಿಕ ಸ್ಥಿತಿ ಹೆಂಗಿದೆ ನಮ್ಮದು ನೋಡ್ಕೋಬೇಕು. ನಾವು ಚೆನ್ನಾಗಿಲ್ಲ, ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಯಾವಾಗ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಸು ಉಲ್ಲಾಸವಾಗಿರ್ತದೆ. ಮನಸ್ಸಲ್ಲಿ ಪ್ರಾಮಾಣಿಕತೆ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು, ಚತುರತೆ ಇರಬೇಕು, ಮುನ್ನುಗ್ಗಿ ಹೋಗೋ ಗುಣ ಇರಬೇಕು ಮನಸ್ಸಿಗೆ. ಇವು ಬೇಕು. ನಮ್ಮಲ್ಲಿ ಕೆಟ್ಟ ಗುಣ ಇದ್ದರೆ, ಕೆಟ್ಟ ಗುಣಗಳಂದರೆ ನಾವು ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಅಂದರೆ ಕುಡಿಯೋದು, ಇನ್ಯಾವುದೋ ಬೇರೆ ಬೇರೆ ವೀಕ್ನೆಸ್ಗಳು ಇರ್ತಾವೆ ಕೆಲವರಿಗೆ. ಇದು ಇದ್ದರೆ ನಾವು ಬಿಡಬೇಕಂತ ತೀರ್ಮಾನ ತಗೋಬೇಕು. ಮೊದಲು ಸಾಧನೆ ಮಾಡಬೇಕಂದಾಗ ಈ ಒಂದು ನೆಗೆಟಿವ್ ಗುಣಗಳಿರ್ತಾವಲ್ಲ ಅದನ್ನು ಬಿಡಬೇಕು ನಾವು. ಯಾವನಿಗೋ ನಾವು ಏನೋ ನಾವು ಅವಮಾನ ಮಾಡಿದ್ರೆ ಅವನು ಹೆಂಗೆ ಮಾಡಿದ್ರೆ ಕುಡಿತಾ ಕೂತ್ಕೊಂಡ್ರೆ ಅವನು ಆರಾಮಾಗಿರ್ತಾನೆ, ನಾವು ಹಾಳಾಗೋಗ್ತಿರೋದು. ಇಲ್ಲಿ ಹಣ ಹೋಗ್ತದೆ, ಆರೋಗ್ಯ ಹೋಗ್ತದೆ, ಮಾನವೀಯ ಹೋಗ್ತದೆ, ಸಮಾಜದಲ್ಲಿ ಕೌಟುಂಬಿಕವಾಗಿ ನಾವು ಒಬ್ಬಂಟಿ ಆಗ್ತೀವಿ, ಎಲ್ಲ ಸಮಸ್ಯೆ ನಮಗೆ ಬರೋದು. ಅವನಿಗೆ ಆರಾಮಾಗಿರ್ತಾನೆ. ನಮ್ಮಲ್ಲಿ ಈ ಕೆಟ್ಟ ಗುಣಗಳು ಅಥವಾ ವೀಕ್ ಪಾಯಿಂಟ್ಸ್ ಅಥವಾ ವೀಕ್ನೆಸ್ಗಳನ್ನು ಬಿಡಬೇಕು ಮೊದಲು. ಆಗ ನಮ್ಗೆ ಗೊತ್ತಿಲ್ಲದಂಗೆ ನಮಗೆ ಶಕ್ತಿ ಬರ್ತದೆ. ಬುದ್ಧಿ, ನಮಗೆ ಸಾಕಷ್ಟು ಬುದ್ಧಿ ಇದೆ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಗೆ ಸಾಕಷ್ಟು ಬುದ್ಧಿವಂತಿಕೆ ಇದೆ. ಆದರೆ ಕೆಟ್ಟ ಗುಣಗಳನ್ನ ನಾವು ಬಳಸ್ಕೊಳ್ತೀವಿ ಬಿಡಿ. ಈಗ ಉದಾಹರಣೆಗೆ ನಾವು ಭಾಳ ನಾನು ನೋಡಿದ್ದೀನಿ, ಅವನ ಕುರಿತು ಯೋಚನೆ ಮಾಡೋದು ಬಿಟ್ಟು ಪಕ್ಕ ಮೇಲೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಏನು ತಪ್ಪು ಮಾಡಿದ್ರು, ಅವ್ರು ಹೆಂಗೆ ಇದು ಮಾಡಿದ್ರು, ಅವ್ರು ಹೆಂಗೆ ಆಸ್ತಿ ಮಾಡಿದ್ರು, ಅವರು ಯಾರ ಜೊತೆಲಿ ಹೋದರು, ಹೆಂಗೆ ಯಾವ ಎಲ್ಲಿವೆಲ್ಲ. ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ದುಡಿಮೆ ಎಷ್ಟು, ನಿನ್ನ ಕೌಟುಂಬಿಕ ನಿಮ್ಮ ಸಂಬಂಧಗಳೆಷ್ಟು, ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ನಿಮಗಿರೋ ಸಂಬಂಧಗಳೆಷ್ಟು, ನೀವೆಷ್ಟು ಆರೋಗ್ಯವಾಗಿದ್ದೀರಿ, ನೀವೆಷ್ಟು ಮಾನಸಿಕ ಚೆನ್ನಾಗಿದ್ದೀರಿ, ನೀವೆಷ್ಟು ನೆಮ್ಮದಿಯಿಂದ ಇದ್ದೀರಿ, ಏನು ಮಾಡಬೇಕು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ. ನಮ್ಮ ಪ್ರತಿಭೆ ಹೇಗೆ ಹೆಚ್ಚು ಮಾಡ್ಕೋಬೇಕು. ನಮಗೆ ಸಾಕಷ್ಟು ಬುದ್ಧಿ ಇದೆ. ಇವತ್ತು ಮಹಾನ್ ಮೇಧಾವಿಗಳು ಐನ್ಸ್ಟೀನ್, ವಿವೇಕಾನಂದ ಸ್ವಾಮಿ, ಧೀರೂಭಾಯಿ ಅಂಬಾನಿ, ನರೇಂದ್ರ ಮೋದಿ, ಇಂಥ ಮಹನೀಯರು ಈ ಮಹನೀಯರು ಎಷ್ಟು
ಶಕ್ತಿ ಇದೆಯೋ, ಬೌದ್ಧಿಕ ಸಾಮರ್ಥ್ಯ ಇದೆಯೋ ಅದು ನಮಗೂ ಇದೆ. ಅವರು ಬಳಕೆ ಮಾಡ್ಕೊಂಡಿದ್ದಾರೆ, ಅವ್ರ ಟೈಮ್ ಚೆನ್ನಾಗಿದೆ, ಅವ್ರಿಗೆ ಎತ್ತರ ಹೋಗ್ಬಿಟ್ಟಿದ್ದಾರೆ, ಸಂತೋಷ. ಜಲಸಿ ಬೇಡ, ನಮಗೆ ಅಸೂಯೆ ಬೇಡ. ನಾವು ಬೆಳಿಬೇಕು ಅಂತ ನಮಗಿರಬೇಕು. ನನಗೂ ಆ ಸಾಮರ್ಥ್ಯ ಇದೆ. ನಾವು ಬರಹಗಾರ ಮಾಡ್ತೀನೋ, ಸಿನಿಮಾ ಮಾಡ್ತೀನೋ, ಅಥವಾ ಸೈಕಿಂಗ್ ಪವರ್ ಬಗ್ಗೆ ವಿಡಿಯೋ ಮಾಡ್ತೀನೋ, ಅಥವಾ ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ತೀನೋ, ರಾಜಕೀಯದಲ್ಲಿ ಫಸ್ಟು MLA ಆಗ್ತೀನಿ ಅಥವಾ ಮಂತ್ರಿ ಆಗ್ತೀನಿ, ಇನ್ನೇನೋ ಮಾಡ್ತೀನೋ, ಅದು ಅವರವರ ವೈಯಕ್ತಿಕ ವಿಚಾರಗಳು. ಅವರವ್ರಿಗೆ ಇರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಫೀಲ್ಡಲ್ಲಿ ಅವ್ರು ಹೋಗಬೇಕು, ಸಾಧನೆ ಮಾಡಬೇಕು, ಕ್ರಿಯಾಶೀಲರಾಗಿರಬೇಕು, ಪ್ರಾಮಾಣಿಕತೆ ಇರಬೇಕು, ಸತತ ಪ್ರಯತ್ನ ಇರಬೇಕು. ಅವಾಗ ಈ ನೆಗೆಟಿವಿಟಿ ಅಂತ ಹೇಳ್ತಿಲ್ಲ, ಇವು ಲೆಕ್ಕಕ್ಕೆ ಬರೋಲ್ಲ. ನಿಮಗೆ ನಿರಾಶೆ ಆಗಲ್ಲ, ದುಃಖ ಆಗಲ್ಲ, ಸಿಟ್ಟು ಬರಲ್ಲ, ನೋವಾಗಲ್ಲ. ಆದರೂ ಬೇಗ ಮರ್ತು ಬಿಡ್ತೀವಿ, ಎಲ್ಲ ಹೋಗ್ತೀವಿ. ನಾವು ಮನುಷ್ಯರಲ್ಲ, ನಮಗೆ ನೋವಾಗುತ್ತೆ, ಹಾಗೆ ಆಗುತ್ತೆ. ನೋವು ಯಾರನ್ನ ನಮಗೆ ಅವಮಾನ ಮಾಡೋದು ನೋವು ಹಾಗೆ ಆಗುತ್ತೆ. ಕ್ಷಣಿಕ, 1 ಗಂಟೆ 2 ಗಂಟೆ ಮರ್ತು ಬಿಡ್ತೀವಿ. ಆಮೇಲೆ ನಮ್ಮ ಸಾಧನೆ ನಾವು ಇರ್ತೀವಿ. ಇದು ಅಂದರೆ ನಾವೊಂದು ಕೆಟ್ಟ ಘಟನೆಗಳನ್ನು, ಬೇಡವಾದ ಘಟನೆಗಳನ್ನು, ನಕಾರಾತ್ಮಕ ಘಟನೆಗಳು ಸಹ ಆ ಮಾನಸಿಕ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಐತೆ. ನಾವು ಮಾಡ್ಕೋಬಹುದು, ಮನಸ್ಸು ನಾವು ಮಾಡಬೇಕು. ಇಂತಹ ಒಂದು ಆ ನೆಗೆಟಿವ್ ಫೋರ್ಸನ್ನು ಸಹ ಸೈಕೋಮೋಟಿವ್ ಫೋರ್ಸ್ ಆಗಿ ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತವಾದ ಅವಕಾಶ ಅಂತ ಹೇಳಿದರೆ ಇಂತಹ ಮಾನಸಿಕ ವಿದ್ಯೆಗಳನ್ನು ಅಧ್ಯಯನ ಮಾಡುವುದು, ಅಭ್ಯಾಸ ಮಾಡಿಕೊಳ್ಳುವುದು, ಕಲಿಯುವುದು. ಸಾಕಷ್ಟು ಹೇಳಿದ್ದೀನಿ ನಿಮಗೆ. ಎಂತೆಂಥ ವಿದ್ಯೆಗಳಿದ್ದಾವೆ, ಸಾಕಷ್ಟು ವಿದ್ಯೆಗಳು. ನಾನು ಹೇಳ್ತಿದ್ದು ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್. ನೀವು ಬೇರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲಿಕ್ಕೆ ಇಷ್ಟವುಳ್ಳ ವ್ಯಕ್ತಿಗಳು, ಹಲವು ವರ್ಷಗಳಿಂದ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.